ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆ 1ರಲ್ಲಿ ಬಂದಂತಹ 27ನೇ ಕ್ವಶನ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆ 27ನೇ ಕ್ವಶನ್ ತ್ರಿಕೋನಮಿತಿಗೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಬಂದಿದೆ ನೋಡಿ ಕ್ವಶನ್. cos a ಡಿವೈಡೆಡ್ ಬೈ 1 ಪ್ಲಸ್ sin a ಪ್ಲಸ್ 1 ಪ್ಲಸ್ sin a ಡಿವೈಡೆಡ್ ಬೈ cos a ಈಕ್ವಲ್ ಟು 2 sec a. ಇದಿಷ್ಟನ್ನ ಸಾಲ್ವ್ ಮಾಡಿಬಿಟ್ಟು 2 sec a ಅಂತ ಹೇಳಿ ಆನ್ಸರ್ ಅನ್ನ ತಗೋಬರ್ಬೇಕು. ಸರಿನಾ? ಈ ತರ ತ್ರಿಕೋನಮಿತಿ ಕ್ವಶನ್ ಬಂತು ಅಂತ ಅಂದ ತಕ್ಷಣ ನೀವು ಫಸ್ಟ್ ಏನು ಮಾಡಬೇಕು ಗೊತ್ತಾ? ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಇಲ್ಲಿ ಕ್ವಶನ್ ಅಲ್ಲಿ ಏನಾದ್ರೂ ಇಲ್ಲಿ cos a sin a ಅದರ ಬದಲಾಗಿ sec a cosec a tan a cot a ಇದು 4 ಏನಾದ್ರೂ ಇದ್ರೆ ಅದು 4ಅನ್ನ ನಾವೇನ್ ಮಾಡ್ಬೇಕು, ಸೈನ್ ಮತ್ತೆ ಕಾಸ್ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಇದು ಒಂದನೇ ಕ್ವಶನ್. ಇದಾದ್ಮೇಲೆ ಎರಡನೇದು, ಎಲ್ಲಾದ್ರೂ ಒಂದ್ ಕಡೆ ಲಸ ತೆಗಿಲಿಕ್ ಬರುತ್ತಾ, LCM ತೆಗಿಲಿಕ್ ಬರುತ್ತಾ ಅಂತ ಹೇಳಿ ಚೆಕ್ ಮಾಡ್ಬೇಕು. ಓಕೆನಾ? ಅದೂ ಬರ್ಲಿಲ್ಲ ಅಂತ ಅಂದ್ರೆ ಮೂರನೇದು ಏನಪ್ಪಾ ಕೇಳಿದ್ರೆ ಐಡೆಂಟಿಟೀಸ್ ಅಂತ ಹೇಳಿ ಇದೆ. ಸರಿನಾ? ನಿತ್ಯ ಸಮೀಕರಣಗಳು ಅಂತ ಹೇಳಿ ಬರುತ್ತೆ. ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಇದು ಮೂರನ್ನ ಮಾಡಿದ್ರೆ ನೀವು ಲೆಕ್ಕವನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಈಗ ಒಂದೇ ಕಂಡೀಷನ್ ಅಪ್ಲೈ ಮಾಡಿ ನೋಡೋಣ. ಸೆಕ್ ಕೊಸೆಕ್ ಟ್ಯಾನ್ ಕಾಟ್ ಇದ್ 4 ಏನಾದ್ರೂ ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಇದು ಇಲ್ಲ. ಡೈರೆಕ್ಟ್ ಆಗಿ ಸೈನ್ ಮತ್ತೆ ಕಾಸ್ ಇದೆ, ಅದಕ್ಕೋಸ್ಕರ ಈ ಮೊದಲನೇ ಸ್ಟೆಪ್ ಅಂತೂ ಅಪ್ಲೈ ಆಗಲ್ಲ. ಇನ್ನು ಎರಡನೇ ಸ್ಟೆಪ್ ನೋಡೋಣ, ಲಸ ಅಪ್ಲೈ ಆಗತ್ತಾ ಅಂತ ಹೇಳಿ. ಓಕೆನಾ? ಇಲ್ಲಿ ನೋಡ್ರಿ, ಭಾಗಾಕಾರದಲ್ಲಿ ಇದೆ ಅಂತ ಅಂದ್ಮೇಲೆ ಭಾಗಾಕಾರದಲ್ಲಿ ಇದ್ದು ಎರಡು ಬೇರೆ ಬೇರೆ ಆದಂತ ಒಂದು ಸಂಖ್ಯೆಗಳು ಇಲ್ಲಿ ಕಾಣಿಸ್ತಾ ಇದಾವೆ. ಎರಡು ಬೇರೆ ಬೇರೆ ಆದಂತಹ ಅಂಶಗಳು ಇಲ್ಲಿ ಕಾಣಿಸ್ತಾ ಇದಾವೆ. ಹೌದಾ? ಅದಕ್ಕೋಸ್ಕರ ಏನ್ ಮಾಡ್ಬೋದು, ಲಸ ನಾವು ತೆಗಿಬಹುದು. ಹೌದಾ? ಇಲ್ಲಿ ನೋಡ್ರಿ, ಇದ್ರ ಲಸ ಏನಾಗುತ್ತೆ ಹೇಳ್ರಿ, ಇಲ್ಲಿ 1 ಪ್ಲಸ್ ಸೈನ್ ಎ ಮತ್ತೊಂದೇನ್ರಿ ಹೇಳ್ರಿ, ಕಾಸ್ ಎ, ಎರಡು ಇದರ ಲಸ ಆಯ್ತು. ಓಕೆನಾ? ಈಗ ನೆಕ್ಸ್ಟ್ ಈಗ 1 ಪ್ಲಸ್ ಸೈನ್ ಎ ಇದೆಯಾ, ಈಗ ಕಾಸ್ ಎ ಬರ್ಬೇಕು ಅಂದ್ರೆ ಇದೆಷ್ಟಿಂದ ಗುಣಿಸ್ಬೇಕು ಹೇಳ್ರಿ, ಕಾಸ್ ಎ ದಿಂದ ಗುಣಿಸ್ಬೇಕು. ಆವಾಗ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಇಲ್ಲಿ ಕಾಸ್ ಎ ದಿಂದ ಗುಣಿಸಿದ್ರೆ ಮೇಲೂ ಸಹಿತ ಯಾವ್ದ್ರಿಂದ ಗುಣಿಸ್ಬೇಕು, ಕಾಸ್ ಎ ದಿಂದಾನೇ ಗುಣಿಸ್ಬೇಕು. ಕಾಸ್ ಎ ಇಂಟು ಕಾಸ್ ಎ ಏನಾಯ್ತು, ಕಾಸ್ ಸ್ಕ್ವೇರ್ ಎ ಆಯ್ತು. ಓಕೆನಾ? ಪ್ಲಸ್, ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಸೊ ಪ್ಲಸ್ ಹಾಕಿದೆ. ಇಲ್ಲಿ ಕಾಸ್ ಎ ಇದೆ, ಇಲ್ಲಿ ಯಾವ್ದ್ರಿಂದ ಗುಣಿಸ್ಬೇಕು, ಇದಿಷ್ಟು ಬರ್ಬೇಕು ಅಂದ್ರೆ 1 ಪ್ಲಸ್ ಸೈನ್ ಎ ದಿಂದ ಗುಣಿಸ್ಬೇಕಲ್ವಾ, 1 ಪ್ಲಸ್ ಸೈನ್ ಎ. ಓಕೆ, ಇಲ್ಲಿ 1 ಪ್ಲಸ್ ಸೈನ್ ಎ ಅಂದ್ರೆ ಇಲ್ಲೂ ಎಷ್ಟಿಂದ ಗುಣಿಸ್ಬೇಕು, 1 ಪ್ಲಸ್ ಸೈನ್ ಎ. ಇಲ್ಲೇನಾಗುತ್ತೆ ನೋಡ್ರಿ, 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದ್ರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂದ್ರೆ 2 ಸಲ ಬಂದಿದೆಯಲ್ಲ, ಅದಕ್ಕೋಸ್ಕರ. ಸರಿನಾ? ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ರಿ, ಈ ಕಾಸ್ ಸ್ಕ್ವೇರ್ ಅನ್ನ ನಾನು ಏನ್ ಮಾಡ್ತೀನಿ, ಹಾಗೆ ಇಡ್ತೀನಿ. ಕಾಸ್ ಸ್ಕ್ವೇರ್ ಎ ನ ಹಾಗೆ ಇಡ್ತೀನಿ. ಪ್ಲಸ್ 1 ಪ್ಲಸ್ ಸೈನ್ ಎ ಇದೆಯಲ್ಲ, ಇದಕ್ಕೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನುವಂತ ಫಾರ್ಮುಲಾನ ಹಾಕ್ತೀನಿ. ಅಂದ್ರೆ ಏನಾಗುತ್ತೆ ಹೇಳ್ರಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಾಗುತ್ತೆ. ಓಕೆನಾ? ಈ ತರ ಎ ಅಂದ್ರೆ ಏನು ಹೇಳಿ, 1 ಪ್ಲಸ್ 2, ಎ ಜಾಗದಲ್ಲಿ ಇದೆ 1, 2 1 2ನೇ ಆಗುತ್ತೆ, ಅದಕ್ಕೋಸ್ಕರ ಅದು ಬರೆಯೋ ಅವಶ್ಯಕತೆ ಇಲ್ಲ. ಬಿ ಜಾಗದಲ್ಲಿ ಏನಿದೆ, ಸೈನ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಏನಾಗುತ್ತೆ, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಓಕೆನಾ? ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ಅಂತ ಹೇಳಿ, ಈಕ್ವಲ್ ಟು ಇಲ್ಲಿ ಈಗ ಲಸ ಅಂತೂ ತೆಗ್ದಾಯ್ತು, ಇಲ್ಲಿ ನಿತ್ಯ ಸಮೀಕರಣ ಅಪ್ಲೈ ಮಾಡಾಯ್ತು. ಈಗ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡ್ರಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ, ಇಲ್ಲಿದೆ ಕಾಸ್ ಸ್ಕ್ವೇರ್ ಎ, ಇಲ್ಲಿ ಪ್ಲಸ್ ಸೈನ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ. ಇದ್ರ ಬೆಲೆ ಎಷ್ಟು ಹೇಳ್ರಿ, 1. ಸೊ ಇದು ಎರಡನ್ನೂ ಸೇರಿಸಿ ನಾವಿಲ್ಲಿ ಏನಂತ ಬರಿಬಹುದು, 1 ಪ್ಲಸ್ ಇಲ್ಲಿ ಇದು 1 ಇದೆ, ಪ್ಲಸ್ ಇಲ್ಲೇನು ಉಳಿತು, 2 ಸೈನ್ ಎ ಅಂತ ಹೇಳಾಯ್ತು, ಡಿವೈಡೆಡ್ ಬೈ ನೆಕ್ಸ್ಟ್ ಏನಾಯ್ತು ನೋಡ್ರಿ, ಇಲ್ಲಿ ಕೆಳಗಡೆದು 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಹೇಳಾಯ್ತು. ಓಕೆನಾ? ಇಲ್ಲಿ ನೆಕ್ಸ್ಟ್ ನೋಡ್ರಿ, 1 ಪ್ಲಸ್ 1 ಅಂದ್ರೆ 2 ಪ್ಲಸ್ 2 ಸೈನ್ ಎ. ಓಕೆ, ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಹೇಳಿ. ಓಕೆನಾ? ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಸೊ 2 ಕಾಮನ್ ತೆಗೆದೆ. ಇಲ್ಲಿ 2 ಕಾಮನ್ ತೆಗ್ದಾದ್ಮೇಲೆ ಇಲ್ಲೇನು ಉಳಿತು, 1 ಉಳಿತು. ಪ್ಲಸ್ ಇಲ್ಲಿ 2 ಕಾಮನ್ ತೆಗ್ದಾದ್ಮೇಲೆ ಇನ್ನೇನು ಉಳಿತು, ಸೈನ್ ಎ ಆಯ್ತು, ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಯ್ತು. ಇಲ್ಲಿ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಎರಡು ಕ್ಯಾನ್ಸಲ್ ಆಯ್ತಾ. ನೆಕ್ಸ್ಟ್ ಏನು ಉಳಿತು ಹೇಳ್ರಿ, ಈ ಕಡೆ ಮಾಡ್ತೀನಿ. ಇಲ್ಲಿ 2 ಉಳಿತು, ಡಿವೈಡೆಡ್ ಬೈ ದಲ್ಲಿ ಕಾಸ್ ಎ ಉಳಿತು. ಓಕೆನಾ? ಈ 2 ಅನ್ನ
1 ಬೈ ಕಾಸ್ ಎ ಅಂತ ಹೇಳಿ ಬರಿತೀನಿ. ಓಕೆ, ಇಲ್ಲಿ 2 ಬರಿತೀನಿ, ಈ ಕಾಸ್ ಎ ಇದೆಯಲ್ಲ ಇದನ್ನ ಈ ತರ ಮಾಡ್ಕೊಂಡು 1 ಬೈ ಕಾಸ್ ಎ ಅಂತ ಹೇಳಿ ಬರಿತೀನಿ. 2 ಇಂಟು 1 ಬೈ ಕಾಸ್ ಎ ಅಂದ್ರೆ ಏನರ್ಥ? ಸೆಕ್ ಎ ಅಂತ ಹೇಳಿ ಅರ್ಥ. ಹೌದಾ? ಇದನ್ನ ಏನಂತ ಬರಿಬಹುದು? 2 ಸೆಕ್ ಎ ಅಂತ ಹೇಳಿ ಬರಿಬಹುದು. ಇದೇ ಅಲ್ವಾ ನಮಗ್ ಬೇಕಾಗಿರೋ ಆನ್ಸರು? ಇಲ್ಲಿ ನೋಡ್ರಿ, 2 ಸೆಕ್ ಎ ಅಂತ ಹೇಳಿ ಬಂತು. ಓಕೆನಾ? ಸರಿ, ಈ 3 ಮೆಥಡ್ ಅನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಇದನ್ನ ಈಸಿಯಾಗಿ ನೀವೇನ್ ಮಾಡ್ಬೋದು? ಸಾಲ್ವ್ ಮಾಡಬಹುದು. ಓಕೆನಾ? ಇಲ್ಲಿಗೆ ಒಂದ್ ಲೆಕ್ಕ ಮುಗೀತು. ಓಕೆ, ಈಗ 27ನೇ ಕ್ವಶನ್ ಅಲ್ಲಿ ಅದ್ರಲ್ಲಿ ಬಿ ಆಪ್ಷನ್ ಅಂದ್ರೆ ಅದರಲ್ಲಿ ಮತ್ತೊಂದು ಆಪ್ಷನ್ ಇತ್ತು ಅಥವಾ ಕ್ವಶನ್ ಇತ್ತು. ಈಗ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಬನ್ನಿ. ಓಕೆನಾ? ಈ ಕ್ವಶನ್ ಏನಾದ್ರು ಸಾಲ್ವ್ ಮಾಡಬೇಕು ಅಂತ ಅಂದ್ರೆ ಇಲ್ಲೆಲ್ಲ ಡಿಗ್ರಿ ಕಾಣಿಸ್ತಾ ಇದೆಯಲ್ಲ, 60 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ. ಆದ್ದರಿಂದ ನಿಮಗೆ ಏನಾಗ್ಬೇಕು ಅಂತ ಕೇಳಿದ್ರೆ ಈ ಟೇಬಲ್ ನಿಮಗೆ ಗೊತ್ತಿರಬೇಕು. ಈ ಟೇಬಲ್ ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದೀನಿ. ಸೊ ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ತುಂಬಾ ಈಸಿ ಆಗಿದೆ. ಓಕೆನಾ? ಸರಿ, ಈಗ ಇದು ಗೊತ್ತಿದ್ರೆ ಮಾತ್ರ ಈ ಲೆಕ್ಕವನ್ನ ಸಾಲ್ವ್ ಮಾಡಬಹುದು. ಓಕೆನಾ? ಸರಿ, ಬನ್ನಿ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಈಕ್ವಲ್ ಟು ಹಾಕ್ತೀನಿ, ಒಂದು ಬ್ರಾಕೆಟ್ ಇದೆ, ಸೊ ಬ್ರಾಕೆಟ್ ಹಾಕ್ತೀನಿ. ಇಲ್ಲಿ 5 ಇದೆ, ಸೊ 5 ಹಾಕ್ತೀನಿ. ಇದು ಎರಡರ ಮಧ್ಯೆ ಯಾವ್ದು ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಇದೆ ಅಂತ ಹೇಳರ್ಥ. ಈಗ ಕಾಸ್ ಸ್ಕ್ವೇರ್ 60 ಡಿಗ್ರಿ. ನೋಡ್ರಿ, ಇಲ್ಲಿ ಕಾಸ್ 60 ಡಿಗ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬರುತ್ತಲ್ವಾ 60 ಡಿಗ್ರಿ. ಎಷ್ಟಿದೆ? 1/2 ಇದೆ. 1/2 ಇಲ್ಲಿ ಬಟ್ ಹೋಲ್ ಸ್ಕ್ವೇರ್ ಇರೋದ್ರಿಂದ ಇಲ್ಲೇನಾಗುತ್ತೆ? ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ಆಮೇಲೆ ಯಾವ ಚಿಹ್ನೆ ಇದೆ ಹೇಳ್ರಿ? ಪ್ಲಸ್ ಚಿಹ್ನೆ. ಓಕೆ, ಆಮೇಲೆ 4. ಎರಡರ ಮಧ್ಯೆ ಯಾವ್ದು ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ. ಸೆಕ್ ಸ್ಕ್ವೇರ್ 30. ಇಲ್ಲಿ ನೋಡ್ಕೊಳ್ರಿ, ಸೆಕ್ ಸ್ಕ್ವೇರ್ 30 ಏನಾಗುತ್ತೆ? ಸೆಕ್ 30 ಅಂದ್ರೆ ಇಲ್ಲಿ ಬರುತ್ತಲ್ವಾ 2/√3. 2/√3 ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ? ಸ್ಕ್ವೇರ್ ಅಂತ ಹೇಳಾಗುತ್ತೆ. ಇಲ್ಲಿ ಮೈನಸ್ ಇದೆ, ಸೊ ಮೈನಸ್. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಸೊ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಟ್ಯಾನ್ ಸ್ಕ್ವೇರ್ 45 ಅಂದ್ರೆ ಇಲ್ಲಿ ನೋಡ್ರಿ ಏನಾಗುತ್ತೆ? ಟ್ಯಾನ್ 45 ಎಷ್ಟು? 1 ಅಂದ್ರೆ 1 ಸ್ಕ್ವೇರ್ ಹೇಳಾಯ್ತು. ಓಕೆನಾ? ಬ್ರಾಕೆಟ್ ಕ್ಲೋಸ್ ಮಾಡಿದೆ. ಅದ್ರಲ್ಲಿ ಭಾಗಾಕಾರದಲ್ಲಿ ಮತ್ತೊಂದಿಷ್ಟು ಸಂಖ್ಯೆಗಳು ಬರ್ತವೆ, ಅದನ್ನ ಮಾಡೋಣ. ಸೈನ್ ಸ್ಕ್ವೇರ್ 30. ಸೈನ್ ಸ್ಕ್ವೇರ್ 30 ಅಂದ್ರೆ ನೋಡ್ರಿ, ಸೈನ್ 30 ಎಷ್ಟಾಯ್ತು? 1/2 ಅಂದ್ರೆ 1/2 ಹೋಲ್ ಸ್ಕ್ವೇರ್ ಆಯ್ತು. ಆಮೇಲೆ ಪ್ಲಸ್ ಚಿಹ್ನೆ ಪ್ಲಸ್ ಹಾಕದೆ. ಕಾಸ್ ಸ್ಕ್ವೇರ್ 30 ಏನಾಗುತ್ತೆ ನೋಡ್ರಿ? ಕಾಸ್ ಸ್ಕ್ವೇರ್ 30 ಏನಾಯ್ತು? √3/2. √3/2 ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ಇದಿಷ್ಟು ಬೆಲೆ ಅಪ್ಲೈ ಮಾಡೋದು. ಓಕೆ, ಸರಿ, ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ 5 ಇದೆ, 5 ಹಾಗೆ ಬರಿತೀನಿ. 1/2 ಹೋಲ್ ಸ್ಕ್ವೇರ್ ಅಂತಂದ್ರೆ 1/2 ನ 2 ಸಲ ಗುಣಿಸ್ರಿ ಅಂತ ಹೇಳಿ ಅರ್ಥ. 1 1 1, 2 2 4. ಏನಾಯ್ತು ಉತ್ತರ? 1/4. ಓಕೆನಾ? ಆಮೇಲೆ ಪ್ಲಸ್ ಚಿಹ್ನೆ ಹಾಕೋಣ. ಸರಿ, ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ 4 ಇದೆ, 4ಅನ್ನ ಅದೇ ರೀತಿ ಬರೀತೀನಿ. ಆದ್ರೆ 2/√3 ಹೋಲ್ ಸ್ಕ್ವೇರ್ ಅನ್ನ ಎಷ್ಟು ಸಲ ಗುಣಿಸ್ಬೇಕು? 2 ಸಲ ಗುಣಿಸ್ಬೇಕು. ಸೊ ಏನಾಗುತ್ತೆ ನೋಡ್ರಿ, 2 2s 4. ಈಗ √3 ಅನ್ನ 2 ಸಲ ಗುಣಿಸಿದ್ರೆ ಇಲ್ಲಿ ನೋಡ್ಕೊಳ್ರಿ, √3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತಾ? ಏನು ಉಳಿತು ಆಗ? 3 ಅಷ್ಟೇ ಉಳಿತಲ್ವಾ? ಹಾಗಾದ್ರೆ ಉತ್ತರ ಏನ್ ಬಂತು? ಗುಣಿಸು 4/3 ಅಂತ ಹೇಳಿ ಬಂತು. ಓಕೆನಾ? ಆಮೇಲೆ ಇಲ್ಲೊಂದು ಮೈನಸ್ ಇದೆ, ಸೊ ಮೈನಸ್ ಹಾಕ್ತೀನಿ. ನೆಕ್ಸ್ಟ್ ನೋಡ್ರಿ, 1 ಸ್ಕ್ವೇರ್ ಅಂದ್ರೆ 1ಅನ್ನ 2 ಸಲ ಗುಣಿಸ್ರಿ. 1 1 1. ಇಲ್ಲಿ ನೀವು ತಪ್ಪೇನ್ ಮಾಡ್ತೀರಾ ಅಂತ ಕೇಳಿದ್ರೆ 1ಅನ್ನ ಇಲ್ಲಿ ಗುಣಿಸೋದಿಲ್ಲ. 1 ಗುಣಿಸು 1 2 ಅಂತ ಹೇಳಿ ಇಲ್ಲಿ 2 ಬಂದ್ಬಿಡ್ತೀರಿ. 1 ಸ್ಕ್ವೇರ್ ಅಂದ್ರೆ 2 ಅಂತ ಹೇಳಿ ತಪ್ಪು. 1ಅನ್ನ 2 ಸಲ ಗುಣಿಸ್ರಿ. 1 1 1 ಅಂತ ಹೇಳಿ ಉತ್ತರ ಬರುತ್ತೆ. ಸೊ 1 ಅಂತ ಹೇಳಿ ಬರೀ. ಓಕೆನಾ? ಸರಿ, ಈಗ ನೆಕ್ಸ್ಟ್ ಭಾಗಾಕಾರ. ಇಲ್ಲಿ ಮೇಲಿಂದ ಮುಗೀತು. ಇಲ್ಲಿ 1/2 ಹೋಲ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಮಾಡಿದೀವಿ ನೋಡ್ರಿ, 1/4 ಪ್ಲಸ್ √3/2 ಹೋಲ್ ಸ್ಕ್ವೇರ್ ಅಂದ್ರೆ √3/2 ಗುಣಿಸು √3/2. ಇದು √3 ಗುಣಿಸು √3 ಇದೇ ರೀತಿ ಆಗುತ್ತೆ. ಉಳಿದಿರೋದೇನು? 3/2 4. ಉತ್ತರ ಎಷ್ಟು ಬಂತು? 3/4 ಅಂತ ಹೇಳಿ ಉತ್ತರ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ ಬರ್ರಿ. ನೆಕ್ಸ್ಟ್ ನೋಡ್ರಿ, 5 ಗುಣಿಸು 1 5 ಭಾಗಿಸು 4. ಆಮೇಲೆ ಪ್ಲಸ್ 4 4 16 ಭಾಗಿಸು 3 ಮೈನಸ್ 1. ಇದು ಮೇಲಿಂದ ಆಯ್ತಾ? ಈಗ ಕೆಳಗಿಂದ ಏನಾಗುತ್ತೆ ನೋಡ್ರಿ, ಇಲ್ಲಿ 4 ಇರ್ಲಿ. 1 + 4 ಏನಾಗುತ್ತೆ? ಇಲ್ಲಿ ಛೇದ ಸೇಮ್ ಆಗಿರ್ಬೇಕು. ಛೇದ ಸೇಮ್ ಇದೆ, ಸೊ ಹಾಗೆ ಬರುತ್ತೆ. ಇಲ್ಲಿ 1 + 3 ಎಷ್ಟಾಗುತ್ತೆ? 4. 4/4 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಕೆಳಗಡೆ 1 ಬಂದ್ರೆ ಬರೆಯೋ ಅವಶ್ಯಕತೆ ಇಲ್ಲ, ಹಾಗಾಗಿ ಈ ಕೆಳಗಿನ ಪಾರ್ಟ್ ಹೋಗ್ಬಿಡುತ್ತೆ ಈಗ. ಓಕೆನಾ? ಇಲ್ಲಿ ಮೇಲಿನ ಪಾರ್ಟ್ ಅಲ್ಲಿ ಏನೇನು ಉಳಿಯುತ್ತೆ ಅಂತ ಚೆಕ್ಔಟ್ ಮಾಡೋಣ. 5/4 ಪ್ಲಸ್ 16/3 ಮೈನಸ್ 1. ಏನು ಇಲ್ಲ ಅಂದ್ರೆ ಕೆಳಗಡೆ 1 ಇದೆ ಅಂತ ಹೇಳಿ ಅರ್ಥ. 4 3 1ರ ಲಸ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ರಿ. 4 3 12 ಲಸ. ಇಲ್ಲಿ 12 ಬರಬೇಕು ಅಂದ್ರೆ 4ಅನ್ನ ಎಷ್ಟಿಂದ ಗುಣಿಸ್ಬೇಕು? 4 3 12. ಇಲ್ಲಿ 3ರಿಂದ ಗುಣಿಸಿದ್ರೆ ಇಲ್ಲೂ ಎಷ್ಟಿಂದ ಗುಣಿಸ್ಬೇಕು? 3ರಿಂದ. 5 3 15 ಪ್ಲಸ್ ಇಲ್ಲಿ 3 ಇದೆ, ಇಲ್ಲಿ
12 ಬರಬೇಕು ಅಂದ್ರೆ ಎಷ್ಟರಿಂದ ಗುಣಿಸ್ಬೇಕು ಹೇಳ್ರಿ? 4ರಿಂದ ಗುಣಿಸ್ಬೇಕು. ಇಲ್ಲಿ 4ರಿಂದ ಗುಣಿಸಿದ್ರೆ ಇಲ್ಲಿ ಎಷ್ಟರಿಂದ? 4. 16 4 ಎಷ್ಟಾಯ್ತು ಹೇಳ್ರಿ? 64 ಮೈನಸ್ ಇಲ್ಲಿ 12ರಿಂದ ಗುಣಿಸ್ಬೇಕು. ಇಲ್ಲಿ ಎಷ್ಟು? 12ರಿಂದ ಗುಣಿಸ್ಬೇಕು. ಸೊ ಇಲ್ಲಿ ಎಷ್ಟಾಗುತ್ತೆ? 12 ಅಂತ ಹೇಳಾಗತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಈಗ 15 ಪ್ಲಸ್ 64 ಎಷ್ಟು? 79 ಮೈನಸ್ 12 ಭಾಗಿಸು 12 ಈಕ್ವಲ್ ಟು 79ರಲ್ಲಿ 12 ಕಳೆದ್ರೆ ಎಷ್ಟು? 67 ಭಾಗಿಸು 12. ಇದು ನಮ್ಮ ಉತ್ತರ. ಸರಿನಾ? ಇಷ್ಟು ಈಸಿ ಆಗಿರುತ್ತೆ. ಸೊ ಪ್ಲೀಸ್ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಬೇಕು. ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಅಲ್ಲಿ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಸರಿಯಾಗಿ ಮಾಡ್ರಿ. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.